ಕೃಷ್ಣ ಹೇಳ್ತಾನೆ, ಈ 3 ಗುಣಗಳನ್ನು ದಾಟಿದವನಿಗೆ ಕರ್ಮಬಂಧನವಿಲ್ಲ. ಅವನು ನನ್ನನ್ನ ನಾನು ಹೇಗಿದ್ದೇನೋ ಹಾಗೇ ತಿಳಿಯುತ್ತಾನೆ. ಹಾಗೆ ನನ್ನನ್ನು ತಿಳಿಯುವುದರಿಂದ ಅವನಿಗೆ ಈ ಜಗತ್ತಿನ ಶಾಶ್ವತ ಸತ್ಯ ಯಾವುದು, ಸನಾತನವಾದದ್ದು, ಮತ್ತು ಶಾಶ್ವತವಲ್ಲದ್ದು ಯಾವುದು ಗೊತ್ತಾಗುತ್ತೆ. ನಾನು ಸನಾತನ ಶಾಶ್ವತ ಸತ್ಯ ಅಂತ ತಿಳಿದಿದ್ದರಿಂದ ಅವನು ಕೃತಕೃತ್ಯನಾಗ್ತಾನೆ. ಕರ್ಮಬಂಧನ ಇಲ್ಲ. ಕೃತಕೃತ್ಯ ಮಾಡಿದ್ದರಲ್ಲಿ ಸಂತೃಪ್ತನಾಗಿ ಬಿಡುವುದು, ಇನ್ನು ಮಾಡಲಿಕ್ಕೆ ಏನೂ ಇಲ್ಲ, ಆ ಸ್ಥಿತಿಯನ್ನು ತಲುಪ್ತಾನೆ. ಹೀಗೆ 3 ಗುಣಗಳನ್ನು ದಾಟಬಹುದು. ಇದ್ದಾರ ಹೀಗೆ ದಾಟಿದವರು? ನಿಮಗೆ ಬಹಳ ಅದ್ಭುತವಾದ ಉದಾಹರಣೆಗಳನ್ನು ಕೊಡಬಹುದಾದದ್ದು ಅವಧೂತ. ಇದಕ್ಕೆ ಬೇರೆ ಉದಾಹರಣೆಗಳು. ಜಡಭರತ ಕರ್ಮಬಂಧನವೇ ಇಲ್ಲ. ನಿಮಗೆ ಅದನ್ನು ಭಾಗವತದಲ್ಲಿ ಜಡಭರತನ ನೋಡಿದರೆ ಗೊತ್ತಾಗುತ್ತೆ, ಯಾವ ಕರ್ಮಬಂಧನವೂ ಇಲ್ಲ. ಅವನಿಗೆ ಯಾವನು ಕಾಳಿಯ ಮುಂದೆ ಹೋಗಿ ಅವನನ್ನು ತಲೆ ಕಡಿತಾನಂದ್ರೆ ಹೋಗಿ ನಿಂತ್ಕೊತಾನೆ, ತಲೆಯನ್ನು ಮಣಿಸಿ ಕಲ್ಲಿನ ಮೇಲೆ ಹಾಕಿದ್ರು ತಲೆ ಕೊಡ್ತಾನೆ. ಆಮೇಲೆ ಅವನನ್ನು ಯಾವಾಗ ಹೋಗು ಇವತ್ತು ಎಲ್ಲ ಹೊಲದ ಕೆಲಸ ಮಾಡಿ ಹೊಲದ ಕೆಲಸ ಮಾಡ್ತಾನೆ. ಬಾರೆಯಲ್ಲಿ ನಮ್ಮನೆಯಲ್ಲಿ ಬಂದು ರಾಜನ ಪಲ್ಲಕ್ಕಿ ಹೊರ್ತಾನೆ. ಕರ್ಮಬಂಧನಗಳಿಲ್ಲದ ಅವಧೂತ ಸ್ಥಿತಿ. ಆದ್ರಿಂದಲೇ ನೀವು ನೋಡಿ, ಯಾರೆಲ್ಲ, ನಾನು ಒಬ್ಬರನ್ನ ನೆನಪು ಮಾಡಿದ್ದು ಪುರಾಣ ಕಾಲದ ಮಹಾ ಅವಧೂತರು ಅಂತ ಕರೆಸಿಕೊಳ್ಳುವ ಜಡಭರತರನ್ನು, ದತ್ತಾತ್ರೇಯನ ಅವತಾರವೇ ಅವರು ಅನ್ನುವ ಹಾಗೆ ಅದಕ್ಕೊಂದು ಕಥೆಯನ್ನು ಯದುಕುಲದ ರಾಜನಿಗೆ ಕಥೆ ಹೇಳಿದ್ದು ಅಂತ ಅದನ್ನು ಹೇಳ್ತಾರೆ. ಇರಲಿ, ಅದಲ್ಲದ ಅನೇಕ ಅವಧೂತರು ನಮ್ಮ ಸುತ್ತಮುತ್ತ ಓಡಾಡ್ತಾರೆ ನೋಡಿ. ಅವ್ರು ಸ್ನಾನ ಮಾಡೋದಿಲ್ಲ, ಗಮನಿಸಿ. ಅವ್ರು ಹಲ್ಲುಚ್ಚೋದಿಲ್ಲ ಎಷ್ಟು ಸಾರಿ. ಆಮೇಲೆ ಅವ್ರು ಯಾವುದೇ ನಾವು ಮಾಡುವ ಪೂಜೆ ಪುನಸ್ಕಾರಗಳನ್ನು ಮಾಡೋದಿಲ್ಲ. ಅವರಲ್ಲಿ ನಾವು ತಿಳಿಯುವ ಯಾವುದೇ ಭಕ್ತಿಯ, ನಿಷ್ಠೆಯ, ನೇಮ, ವ್ರತ, ವೇದದ ಪರಿಕಲ್ಪನೆ, ಮತ್ತೊಂದು ಮಗದೊಂದು ಜ್ಞಾನ, ಶಾಸ್ತ್ರ ಓದುವ 4ನೇ ಕ್ಲಾಸ್ ಓದಿರೋದಿಲ್ಲ. ನಾವು ಶಿಕ್ಷಣದ ದೃಷ್ಟಿಯಿಂದ 4ನೇ ಕ್ಲಾಸ್ ಓದಲಿಲ್ಲ ಅನ್ನೋದು ಒಂದು ಭಾಗ. ಅಧ್ಯಾತ್ಮದ ದೃಷ್ಟಿಯಿಂದ ಆಧ್ಯಾತ್ಮಿಕ ವೇದಾಂತ ಪರಂಪರೆಯ ಯಾವುದನ್ನು ಓದಿರೋದಿಲ್ಲ. ಆದರೆ ಹೋಗಿ ಹೋಗಿ ಕಾಲಿಗೆ ಬೀಳೋಣ ಅನಿಸುತ್ತೆ, ಅವ್ರ ಹತ್ರ ಕೂತ್ಕೊಳ್ಳೋಣ ಅನಿಸುತ್ತೆ, ಅವರಲ್ಲಿ ಏನೋ ಇದೆ ಬಹಳ ಮಹತ್ತರವಾದದ್ದು ಅಂತ ಅನಿಸುತ್ತೆ. ಅವರು ಯಾರು? 3 ಗುಣ ನೇತಾಂತಿ ವರ್ತನೆ. ಹಾಗೆ ಇದ್ದಾರೆ. ಆದ್ದರಿಂದ ಅವರಿಗೆ ಸುಖ ದುಃಖ, ಅವರಿಗೆ ಯಾರದ್ದು ಹೆಸರು ಬೇಕಾಗಿಲ್ಲ. ನೀವು ಯಾರಂತ ನಿಮ್ಗೆ ಹೆಸರೇ ಗೊತ್ತಿರೋದಿಲ್ಲ. ನಾವು ಬೇಕಾಡ್ಸಲ್ಲಿ ಹೋಗಿರ್ತೀವಿ, ಅವ್ರ ಹೆಸರು ಕೇಳೋದೂ ಇಲ್ಲ. ಯಾಕೆಂದ್ರೆ ಅವ್ರ ಗುಣ ಗುರುತಿಸ್ಕೊಳ್ಳೋದು ಈ ಒಳಗಿರೋನೊಬ್ಬನೇನ. ಅವು ವಿಭಕ್ತರೊಳಗೊಬ್ಬ ಅವಿಭಕ್ತನಿದ್ದಾನೆ, ವಿನಾಶ ಆಗುವುದರ ಒಳಗೊಬ್ಬ ಅವಿನಾಶದವನಿದ್ದಾನೆ. ಅದನ್ನು ನೋಡ್ತಿರುವವರಲ್ಲ, ಅದರಿಂದ ಗೊತ್ತು. ಈ ಅವಧೂತರು ಈ 3 ಗುಣಗಳನ್ನು ದಾಟಿರುವುದರಿಂದಲೇ ಅವರಿಗೆ ಜಗತ್ತಿಡೀ ಸಂಬಂಧಿ, ಜಗತ್ತಿಡೀ ಪ್ರೇಮಮಯ. ನಮಗೆ ಎಲ್ಲರಿಗೂ ಅನಿಸುತ್ತೆ ಅವರಿಗೆ ನಾವು ಭಾರಿ ಪ್ರೀತ್ಯಾಸ್ಪದವರು. ಈ ಭಾವವನ್ನು ಅವ್ರು ಕೊಡ್ತಾರೆ. ಯಾಕೆ? ನಮ್ಮಲ್ಲಿ 3 ಗುಣಗಳ ಕಟ್ಟುಪಾಡು ನಮ್ಮ ಜೀವವನ್ನು ಕರ್ಮಬಂಧನಕ್ಕೆ ಒಳಪಡಿಸಿ ಹಿಡ್ಕೊಂಡಿದೆ, ಅವರನ್ನು ಹಿಡ್ಕೊಂಡಿಲ್ಲ. ಆದ್ರಿಂದ ಅವಧೂತರಿಗೆ ಯಾವ ಕರ್ಮಬಂಧನವೂ ಇಲ್ಲ, ಪೂರ್ವಗ್ರಹ ಇಲ್ಲ. ನೋಡುವಾಗ ನಾನು ಒಂದು ಸಾಧ್ಯತೆ ಹೇಳೋದು, ಇವರು 3 ಗುಣ ಅತಿವರ್ತಂತೆ, 3 ಗುಣಗಳನ್ನು ದಾಟಿರುವುದರಿಂದ ಅವರಿಗೆ ಭೇದ ಭಾವವೇ ಇಲ್ಲ. ನಮಗೆ ಇವನು ಪಾಲಿಟಿಷಿಯನ್, ಇವನು ಲೆಕ್ಚರರು, ಇವನು ಡಾಕ್ಟರು, ಇವನು ಅಂತವನು, ಅವರಿಗೆ ಅವನು ಭಗವಂತ, ಇವನು ಭಗವಂತ, ಇವನು ಭಗವಂತ, ಇವನು ಭಗವಂತ. ಈ ಭಗವಂತ ಪಾಪ ಒಳ್ಳೆಯ ಅಂತಹ ಜೀವಾಂಶದಲ್ಲಿ ಭಗವಂತ ತತ್ವ ಇರುವ ಈ ವ್ಯಕ್ತಿ ಹೊರಗಿನ ಆವರಣದಲ್ಲಿ ಕಲುಷಿತನಾಗಿದ್ದಾನೆ. ಇವನನ್ನು ಉದ್ಧರಿಸಬೇಕು ಅಂತ ಅನಿಸ್ಬೋದು ಅವರಿಗೆ. ಇವನು ಶುಭ್ರನಿದ್ದಾನೆ, ಇವನನ್ನೆಷ್ಟು ಪ್ರಕಾಶಿಸಬೇಕು ಅನ್ನಿಸ್ಬೋದು ಅವರಿಗೆ. ಹೀಗೆ 3 ಗುಣಗಳನ್ನು ದಾಟಿದವರನ್ನು ಗುರುತಿಸುವುದೂ ಕಷ್ಟ, ಒಪ್ಪಿಕೊಳ್ಳುವುದೂ ಕಷ್ಟ. ತುಂಬ ಅಪರೂಪ. ನಾವು ಬಹಳ ಅವರ ಬಗ್ಗೆ ರೂಮರ್ಸ್ ಮಾಡೋದೇ ಜಾಸ್ತಿ. ಅಂತಹ ಅವಧೂತರ ಬಗ್ಗೆ